ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮೀ ಮನೋಜ್ ಯೂಟ್ಯೂಬ್ ಚಾನೆಲ್. ಏನಪ್ಪ ಇವತ್ತಿನ ಲಾಗ್ ಅಂತಂದರೆ, ಇವತ್ತು ನನ್ನ ಫ್ರೆಂಡ್ ಹಸ್ಬೆಂಡ್ನ ಬರ್ಡೇ ಇದೆ. ಸೊ ಅದಕ್ಕೋಸ್ಕರ ನಮ್ಮ ಫ್ರೆಂಡು ಅವ್ರ ಹಸ್ಬೆಂಡು ಗೊತ್ತಿಲ್ಲದೆ ಇರೋ ಥರ ಒಂದು ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡಬೇಕು ಅಂದ್ಕೊಂಡಿದ್ದಾಳೆ. ಸೊ ಅದಕ್ಕೋಸ್ಕರ ಅರೇಂಜ್ಮೆಂಟ್ಗೋಸ್ಕರ ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ತಾ ಇದ್ದೀನಿ. ಹೇಗೆ ಸೆಲೆಬ್ರೇಷನ್ ಮಾಡ್ತೀವಿ ಅಂತ ನೋಡೋಣ. ಸೊ ಇವಾಗ ಅವ್ಳ ಮನೆಗೆ ಹೋದ್ಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ನನ್ನ ಫ್ರೆಂಡು ಅವ್ನ ಮಗನ ಟ್ಯೂಷನಿಗೆ ಬಿಡೋಕ್ಕೆ ಹೋಗಿದ್ದಾಳೆ. ಸೊ ಟ್ಯೂಷನಿಗೆ ಬಿಟ್ಬಿಟ್ಟು ಹಾಗೆ ಕೇಕ್ ತೊಗೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋಳೆ. ಅವ್ಳು ಬರೋವರೆಗೂ ನಾನು ಅವ್ರ ಚಿಕ್ಕ ಮಗುನ ನನ್ನ ಹತ್ರ ಬಿಟ್ಬಿಟ್ಟು ಹೋಗೋಳೆ ನೋಡ್ಕೊ ಅಂತ. ಅವನಂತೂ ಸೈಕಲ್ ಮೇಲೆ ಕೂತ್ಕೊಂಡು ಕ್ವಾಟ್ಲೆ ಕೊಡ್ತಾವನೆ. ನೋಡಿ ಅವನು ಏನು ಮಾಡ್ತಾವನೆ ಅಂತ. ಹಾಯ್ ನಿಯಾಲ್, ಹಾಯ್ ಮಾಡು. ನಿಯಾಲ್ ಸೈಕಲ್ ಓಡಿಸು. ನೋಡಿ ಸೈಕಲ್ ಓಡಿಸು ಅಂದರೆ ತುಟಿಲೆ ಸೈಕಲ್ ಓಡಿಸ್ತಾವನೆ. ಸೈಕಲ್ ಯಾರು ಕೊಡಿಸಿದ್ದು? ಸೈಕಲ್ ಓಡಿಸಾಯ್ತು. ಹಾಂ, ನಾನು ಬರಬೇಕಾ? ಬರಲ್ಲ, ನಾನು ತಳ್ಳಬೇಕಾ ಬಂದು? ನಾನು ಬರಲ್ಲ. ಬಾ ಅಕ್ಕ ಅನು, ಬರ್ತೀನಿ. ಅಕ್ಕ ಬಾ ಅನು. ಅಷ್ಟು ಕ್ಯೂಟಾಗಿ ಅಕ್ಕ ಬಾ ಅಂತವನೇ. ಅವ್ನಿಗೊಂದು ರೌಂಡ್ ಸೈಕಲ್ ಆಟ ಆಡಿಸ್ಬಿಟ್ಟು ಹಾಯ್ ಮಾಡು, ಕೈಯಲ್ಲಿ ಮಾಡು. ಬಂದ್ಬಿಟ್ಟ ಸೈಕಲಲ್ಲಿ. ಯಾರ್ದಿದು? ಹಾಂ, ನಿಂದು? ಯಾರು ತಗೊಟ್ಟಿದ್ದು? ಅಪ್ಪ. ಅಪ್ಪ ಅಲ್ಲ ಐತ್ ನೋಡು. ಅಪ್ಪ ಥ್ಯಾಂಕ್ ಯು. ಇವತ್ತು ಅಪ್ಪಂದು ಹ್ಯಾಪಿ ಬರ್ಡೇ ತಾನೆ? ಹೇಳು ಅಪ್ಪ ಹ್ಯಾಪಿ ಬರ್ತ್ಡೇ. ಬರ್ತಡೇ. ಅವ್ರ ಅಪ್ಪಂಗೆ ಐ ಲವ್ ಯು ಮಾಡ್ತಾವನೆ. ನೋಡಿ ಸೈಕಲ್ ಓಡಿಸ್ಕೊಂಡಿದ್ದಾನೆ. ಕೇಕ್ ತಗೊಂಡು ಮನೆಗೆ ಬಂದ್ಲಿ ಇವಾಗ. ನೋಡಿ ಅಮ್ಮ ಬಂದ ತಕ್ಷಣ ಎಷ್ಟು ಖುಷಿ ಅವನಿಗೆ. ಎಲ್ಲಿ ಬತ್ತು? ಅಲ್ಲಿ ಆಚೆ ಗುಗ್ಗಯ್ಯ. ಮುಟ್ಬೇಡ, ಹೊಡಿತದೆ. ಪುಟಿಯ ಈಗಲೇ ಡಮ್ ಅನ್ಸ್ಬಿಟ್ರೆ ಗೋವಿಂದ. ನೋಡಿ ಕೇಕ್ನ ತಂದಿರೋದು ಅಂತ ನೋಡ್ತಾವನೆ. ಕಿತಾಪತಿ ರಂಗಯ್ಯನು. ಏನು ಮಗನೇ ಅದು? ಹ್ಯಾಪಿ. ಯಾರ್ದು? ನಿಂದ? ಇಲ್ಲ ಹೇಳಿ, ಯಾರ್ದಿದು? ಏನದು? ಕೇಕು. ಯಾರ್ದದು ಮಗನೇ? ನಿಂದು? ನಿಂದಲ್ಲ, ಪಪ್ಪಂದು. ಅಪ್ಪ ಹ್ಯಾಪಿ. ನಿಮ್ಮ ಅಣ್ಣ ನೋಡೆ ವ್ಯಾಲೆಂಟೈನ್ಸ್ ಡೇಗೆ ಚಾಕ್ಲೇಟ್ ತಂದುಕೊಟ್ಟವ್ರೆ. ಇದು ಇವಳು ಫೇವ್ರೇಟ್ ಚಾಕ್ಲೇಟು. ಇದನ್ನು ತಗೊಟ್ಟಿಲ್ಲ ಅಂತ ಅಂದ್ಬಿಟ್ಟು ಅವ ಅಣ್ಣಂಗೆ ಹೆಂಗೆಲ್ಲ ಮಾತಾಡ್ತಿದ್ಲು. ಫೈನಲಿ ತಗೊಟ್ಟೈತೆ. ಖುಷಿ ಆಯ್ತಾ? ನೋಡಿ ಅಟ್ಲೀಸ್ಟು ವ್ಯಾಲೆಂಟೈನ್ಸ್ ಡೇಗೆ ಚಾಕ್ಲೇಟ್ ತಂದು ಕೊಟ್ಟೈತೆ. ಅದು ಇದು 320 ರೂಪಾಯಿ ಅಂತೆ. ನಮ್ಮ ಯಜಮಾನ್ರು ಒಂದು ಚಾಕ್ಲೇಟಕ್ಕೆ ಒಂದು ಬಿಸ್ಕೆಟ್ ತಂದು ಕೊಡಲಿಲ್ಲ, ಕೆಲ್ಸಕ್ಕೆ ಹೋಗೋರೆ. ನಮ್ದು ಯಾವ ವ್ಯಾಲೆಂಟೈನ್ಸ್ ಡೇ? ಇವ್ರದ್ದು ವ್ಯಾಲೆಂಟೈನ್ಸ್ ಡೇ ಮತ್ತು ಬರ್ಡೇ ಸೆಲೆಬ್ರೇಷನು. ನಮ್ಮಂಥವ್ರಿಗೆಲ್ಲ ವ್ಯಾಲೆಂಟೈನ್ಸ್ ಡೇ ಅಂತ ಡೇನೂ ಇಲ್ಲ. ಪಾತ್ರೆ ತೊಳೆಯೋ ಡೇ, ಬಟ್ಟೆ ಒಗೆಯೋ ಡೇ ಅಷ್ಟೇ ನಮ್ಮದು. ಸೊ ಇವಾಗ ಅವ್ರ ಹಸ್ಬೆಂಡ್ಗೋಸ್ಕರ ಏನೋ ಸಿಹಿ ತಿಂಡಿ ಮಾಡ್ತಿದ್ದಾರಂತೆ, ನೋಡೋಣ. ಅದು ಹಾಂ, ಜಾಮು. ನಂಗೊಂದು ಕೊಡಪ್ಪ, ಪ್ಲೀಸ್ ಕೊಡಪ್ಪ. ಪ್ಲೀಸ್ ಒಂದೇ ಒಂದು ಕೊಡ. ಪ್ಲೀಸ್. ಏನು ಬುದ್ಧಿ ಕಳ್ಸೋಳ ನೋಡಿ. ಒಂದು ಚಾಕ್ಲೇಟ್ ಕೊಡಿ, ಒಂದು ಜಾಮೂನ್ ಕೊಡಿಯೋರೆ ಕೊಡ್ತಾ ಇಲ್ಲ. ಕೊಡು ಮಗನೆ, ಕೊಡ ಪ್ಲೀಸ್ ಕೊಡ. ಒಂದೇ ಒಂದು ಕೊಡ. ಪ್ಲೀಸ್ ನಿನ್ನ ಗುಡ್ ಬಾಯ್ ತಾನೆ? ಮತ್ತೆ ಕೊಡಪ್ಪ. ನೋಡಿ ಹೆಂಗೆ ತೆಗಿತಾವನೆ. ಓ ವಾವ್, ನೋಡಿ ಇದನ್ನ ಜಾಮೂನ್ ಅನ್ನೋದವನು ಇದು ಕೊಟ್ಟವನೇ ತಕೋ ಅಂತ. ಬೇಡ, ನೀನೇ ತಿನ್ಕೊ. ಹಾಂ, ನೀನೇ ತಿನ್ಕೊ. ಹೋಗು, ಆಯಿತು, ಬಾಯ್. ಒಳ್ಳೆ ಮಕ್ಕಳು. ಜಾಮೂನು ಏನಕ್ಕೆ ಮಾಡ್ತಿದ್ಯಾ?
ನನ್ನ ಗಂಡನ ಬರ್ತಡೇ ಇವತ್ತು ಅದಕ್ಕೆ ಮಾಡ್ತಾ ಇದ್ದೀನಿ. ಇವತ್ತು ವ್ಯಾಲೆಂಟೈನ್ಸ್ ಡೇ ಮತ್ತು ಬರ್ತ್ಡೇ ಎರಡೂ ಬಂದೈತಲ್ಲ, ಎರಡೂ ಸೆಲೆಬ್ರೇಟ್ ಮಾಡ್ತೀಯ ಇಲ್ಲ ಬರ್ಡೇ ಮಾತ್ರನಾ? ಬರೀ ಬರ್ಡೇ ಮಾತ್ರ. ಯಾಕೆ? ನೀರಿಗೆ ಪಾಕ ರೆಡಿ ಮಾಡ್ತಾ ಇದ್ದೀನಿ. ನೀರು ಇಟ್ಬಿಟ್ಟು ಸ್ವಲ್ಪ ಏಲಕ್ಕಿ ಕುಟ್ಬಿಟ್ಟು ಹಾಕಿದ್ದೀನಿ. ಸಕ್ಕರೆನ ನೀರು ಒಂದು ಮಳ್ಳದ ಮೇಲೆ ಹಾಕ್ತೀನಿ. ಅಣ್ಣನಿಗೆ ಸರ್ಪ್ರೈಸ್ ಆಗಿ ಗಿಫ್ಟ್ ತಂದವಳೆ. ಅದನ್ನು ಎಲ್ಲಿ ಇಕ್ಕಿರ್ಬೇಕು ಅವಳು ಹೇಳಿ, ಗೊತ್ತಾಗ್ಬಿಡ್ತದೆ ಅವ್ರಿಗೆ. ಒಂದು ಎಲ್ಲಿ ಇಕ್ಕೋಳೆ ಅಂದರೆ ಜಾಗ ಯಾರಿಗೂ ಗೊತ್ತಾಗ್ಬಾರ್ದು ಅಂದ್ಬಿಟ್ಟು ಇಕ್ಕೋಳೆ. ಎಲ್ಲಿಕ್ಕಿದ್ಯಾ? ಅಲ್ಲಿ ಮೇಲೆ ತೋರ್ಸವ ಮೇಲಲ್ಲಿ. ನೋಡಿ ಅಟ್ಟದ ಮೇಲೆ ಇಕ್ಕೋಳೆ ಬಿಡುತ್ತೆ. ಅವ್ರ ಮಗ ನೋಡಿ ದೊಡ್ಡ ಮಗ ಹೇಳ್ಬಿಡ್ತಾನೆ, ಪಪ್ಪ ಮಮ್ಮಿ ನಿಂಗೆ ಬಟ್ಟೆ ತಂದ್ಬಿಟ್ಟೈತೆ ಅಂತ. ಅದಕ್ಕೆ ಅಲ್ಲಿ ಮೇಲೆ ಇಕ್ಕಿದ್ದೀನಿ, ಯಾರಿಗೂ ಕಾಣಿಸೋದಲ್ಲ. ಅದಕ್ಕೆ ಅಮ್ಮನ ಪ್ಯಾಕೆಟ್ ಓಪನ್ ಮಾಡಿ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನು ಹಾಕ್ತೀಯಾ? ಇದಕ್ಕೆ ಹಾಲಲ್ಲಾದ್ರೂ ಕಲಿಸ್ಬೋದು, ನೀರಲ್ಲಾದ್ರೂ ಕಲಿಸ್ಬೋದು. ನಾನು ಹಾಲು ತಗೊಂಡಿದ್ದೀನಿ. ಅಲ್ಲಿ ಎಷ್ಟು ಹಾಕ್ತಿದ್ಯಮ್ಮ ಸಕ್ಕರೆನಾ? 1 ಅಥವಾ 1.5. ಸ್ವೀಟ್ ನೋಡ್ಕೊಂಡು ಹಾಕತ್ತಾ ಇದೆಯಾ? ನೋಡಿ ಹಾಕೊಳ್ಳಿ. ನಮ್ಮ ಮನೇಲಿ ಸ್ವೀಟ್ ತಿಂತಾರೆ, ಸೊ ಅದನ್ನು 1.5 ಹಾಕೋತಾರೆ. ಇಷ್ಟು ದಿವಸಕ್ಕೆ ನಾನು ಇವತ್ತೇ ನೋಡ್ತಿರೋದು ಇವಳು ಜಾಮೂನ್ ಮಾಡ್ತಿರೋದು ಹೇಗೆ ಮಾಡ್ತಾಳೆ ನೋಡಬೇಕು. ಸೊ ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದಾಳೆ. ಸ್ವಲ್ಪ ಹಾಲು ಹಾಕೊಳ್ತಾ ಇದ್ದೀನಿ, ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಯಾಕೆ ಸ್ವಲ್ಪ ಹಾಲು ಹಾಕೊಂಡು ಅದು ತಕ್ಕನಂಗೆ ಕಲಿಸ್ಕೋಬೇಕಾ? ಒಂದು ಕಡೆ ಪಾಕ ರೆಡಿ ಆಗ್ತಿದೆ, ಇನ್ನೊಂದು ಕಡೆ ಜಾಮೂನ್ದು ಏನೇ ಅದು ಉಂಡೆ ರೆಡಿ ಉಂಡೆ ಮಾಡೋಕ್ಕೆ ಹಿಟ್ಟು ಕಲಿಸ್ಕೊತಾವಳೆ. ಎಷ್ಟು ವರ್ಷ ಆಯ್ತು ನೀನು? ಈ ಮೇ ಬಂದರೆ 7 ಇಯರ್ಸ್. 7 ಇಯರ್ಸ್. ಎಷ್ಟು ವರ್ಷ ಅಣ್ಣನ ಬರ್ಡೇನ ಸೆಲೆಬ್ರೇಟ್ ಮಾಡಿದ್ಯಾ? ಇವತ್ತೇ ಮಾಡಿ, ಇವಾಗಲೇ ಮಾಡ್ತಾರೆ. ನಿನ್ನ ಜನ್ಮಕ್ಕೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಅವ್ರದ್ದು ಬರ್ಡೇ ಡೇಟ್ ನನಗೆ ಗೊತ್ತಿರಲಿಲ್ಲ. ಅಂದರೆ ಅವ್ರು ಹುಟ್ಟಿರೋ ಡೇಟು ಫೆಬ್ರವರಿ ಅಲ್ಲ, ಆಮೇಲೆ 14th ಅಲ್ಲ. ಅವರು ತಾಯಿ ಕಾರ್ಡಲ್ಲಿ ಅವ್ರ ಅಮ್ಮಂಗೂ ಗೊತ್ತಿಲ್ಲ, ಇವ್ರಿಗೂ ಗೊತ್ತಿಲ್ಲ. ಬಟ್ ಆಧಾರ್ ಕಾರ್ಡಲ್ಲಿ ಇರೋದು ಫೆಬ್ರವರಿ 14th ಅಂತ. ಸೊ ಅದರಿಂದ ತಿಳ್ಕೊಂಡು ಮಾಡ್ತಾ ಇರೋದು. ಇವಾಗ ಮಾಡ್ತಾ ಇದೀಯ? ಮಾಡ್ತಾ ಇದೀವಿ. ಅಣ್ಣಂಗೆ ಒಂಚೂರು ಐಡಿಯಾ ಇಲ್ಲ ಅಲ್ವಾ? ಗೊತ್ತೇ ಇಲ್ಲ ಅವ್ರಿಗೆ. ಸ್ವಲ್ಪ ತುಪ್ಪ ಹಾಕೋತೀನಿ, ಸಾಫ್ಟಾಗೂ ಬರುತ್ತೆ, ಆಮೇಲೆ ಫ್ಲೇವರು ಚೆನ್ನಾಗಿರುತ್ತೆ. ಓಕೆ ಮೇಡಮ್, ಹಾಕೊಳ್ಳಿ. ಚೆನ್ನಾಗಿ ನಾದ್ಕೊಳ್ಳಿ, ಸಾಫ್ಟ್ ಆಗೋವರೆಗೂ ನಾದ್ಕೊಳ್ಳಿ. ಒಂದು 10-15 ನಿಮಿಷ ಇದನ್ನ ಕ್ಲೋಸ್ ಮಾಡಿ ಇಡ್ತೀನಿ. ನೆನಿಬೇಕಾ ಸಾಫ್ಟ್ ಆಗೋಕ್ಕೆ? ಆಗಲಿ ಅಂತ ನೋಡಿದ್ರೆ ಅದು 15 ನಿಮಿಷ ನೆನೆಗೆ ಬಿಟ್ಟು. ಸೊ ಇವಾಗ ಪಾಕ ರೆಡಿ ಆಗ್ತಾ ಇದೆ. ಏನು ಮಾಡ್ತಾಳೆ ನೆಕ್ಸ್ಟ್ ನೋಡ್ದಣ? ನೆಕ್ಸ್ಟ್ ಪಾಕ ಆಗೋವರೆಗೂ ಏನು ಮಾಡಲ್ಲ. ಆಮೇಲೆ ಉಂಡೆ ಕಟ್ಕೊಂಡು ಎಣ್ಣೆಗೆ ಹಾಕಿದ್ರೆ ತೋರಿಸ್ತೀವಿ. ಕಡೆ ಮೇಡಮ್ ಒಂದು ಕಡೆ ಉಂಡೆ ಮಾಡ್ಕೋತಾ ಇದ್ದಾರೆ. ಬೇಗ ಆಯ್ತದೆ ಸಣ್ಣ ಸಣ್ಣ. ಅದ್ರಲ್ಲಿ ಎಷ್ಟು ಉಂಡೆ ಮಾಡ್ಬೋದು ಗೊತ್ತಾ? ಮಾಡ್ಬೋದು, ಬಟ್ ಅಷ್ಟು ಪೇಷನ್ಸ್ ಇಲ್ಲ ನನಗೆ. ಏನಿಲ್ಲ? ಪೇಷನ್ಸ್ ಅದು ಪೇಷನ್ಸ್ ಇಲ್ಲ. ಪೇಷನ್ಸ್ ಅಲ್ಲ, ಪೇಷನ್ಸ್. ನಾಟ್ ಪೇಷನ್ಸ್, ಓನ್ಲಿ ಪೇಷನ್ಸ್. ಪೇಷಂಟ್ ಅಂದ್ಬಿಡತ್ತೆ. ಐ ಆಮ್ ಎ ಪೇಷಂಟ್. ಇವಳೆಲ್ಲ ಪೇಷಂಟ್, ನಾನು ಯಾವಾಗಲ ಪೇಷಂಟ್ ನಗಬೇಕು ಅಂದ್ರೆ ನಗಮತ್ತೆ. ಆರು ಯಾಕೆ ನಗ್ತಿದ್ಯಾ? ನನ್ನ ಪ್ರಕಾರ ಪೇಷಂಟ್ ಅಂದರೆ ಹೆಂಗಿರ್ಬೇಕು? ಈ ಥರ ನೀಟಾಗಿ ನಾದ್ಕೋತಾ ಇದ್ದಾಳೆ. ಅವಾಗ ಮಧ್ಯದಲ್ಲಿ ಕ್ರ್ಯಾಕ್ ಥರ ಬರಲ್ಲ ಅಲ್ವೇನೆ? ಗೊತ್ತಾಗುತ್ತೆ. ನನಗೆ ಎಷ್ಟು ಉಂಡೆ ಕೊಡ್ತೀಯ? ನಿನ್ನ ಮೊಕ್ಕೆ. ನಿನಗೆ 5 ಉಂಡೆ, ನಮ್ಮ ಮನೆಯವ್ರಿಗೆ 5, ನನ್ಗೆ 5, ನನ್ನ ಮಕ್ಕಳಿಗೆ 2.5 20 ಉಂಡೆ ಅಲ್ಲೇ ಆಗೋಯ್ತು. ಇವಾಗ ಬಾಂಡ್ಲಿಗೆ ಎಣ್ಣೆ ಹಾಕೋತಾ ಇದ್ದಾಳೆ. ಎಣ್ಣೆ ಕಾದಿದೆ, ಒಂದೇ ಉಂಡೆ ಹಾಕೋಣ. ಹಾಕಿ. ಸೊ ಬೇಯ್ತಾ ಇದೆ. ಅಂದ್ರೆ ಜಾಮೂನ್ ಮಾಡಿರ್ತಾಳೆ, ಬಡಕ್ ಬಾಯಿಗೆ ಹಾಕೊಳ್ಳೋಕ್ಕೆ ಅಷ್ಟೇ ಫ್ರೆಂಡ್ಸ್. ನಮ್ಮ ಮನೆಯವರು ಐಡಿಯಾ ಮಾಡ್ಕೊಂಡಿರೋದು. ಬೇಕಾದ್ರೆ ಬೆಳಗ್ಗೆನೆ ಹೇಳ್ಬಿಟ್ಟು ಹೋಗಿದ್ರು ಅವರು, ಜಾಮೂನ್ ಮಾಡಿಬಿಡು, ಮಾಡ್ಕೊಡು ಐಕ್ಳಿಗೆ ಅಂತ. ಸೊ ಅದರಿಂದ ಜಾಮೂನ್ ಒಂದು ಮಾಡಿರ್ತಾಳೆ ಅಂತ ಅಂದ್ಕೊಂಡಿರ್ತದೆ. ಅಷ್ಟೇ. ಕೇಕ್ ಎಲ್ಲ ಕಟ್ ಮಾಡಿಸಿ ಗಿಫ್ಟ್ ಎಲ್ಲ ಕೊಡೋದು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಎಕ್ಸ್ಪೆಕ್ಟೆಡ್ ಟು ಅನ್ಎಕ್ಸ್ಪೆಕ್ಟೆಡ್ ಇದು ಇವಾಗ ಅಲ್ವಾ? ಎಕ್ಸ್ಪೆಕ್ಟೆಡ್ ಅಲ್ಲ, ಅನ್ಎಕ್ಸ್ಪೆಕ್ಟೆಡ್ ಬರ್ತ್ಡೇ ಸೆಲೆಬ್ರೇಷನ್ ಇದು. ತಮ್ಮನೇಲಿ ಸಿಕ್ತು. ಹೆಂಗ್ ಎಲ್ಲಿಂದ ಗೊತ್ತಾಯ್ತು ಸೌಂಡು? ಗಿಲ್ಲೆ ಅಂತಿದ್ನಲ್ಲ, ಎಲ್ಲಿಂದ ಗೊತ್ತಾಯ್ತು ಸೌಂಡು ಅಂತ.
ವಾವ್, ಈ ಥರ ಕಲರ್ ಬಂದಿದೆ. ಇವಾಗ ಹಾಕಿ, ಇವಾಗ ಪಾಕದೊಳಗೆ ಹಾಕ್ತಾ ಇದ್ದಾರೆ. ಮುಂಚೆನೇ ಹಾಕಿದ್ರೆ ಬೇಗ ಸ್ವಲ್ಪ ಪಾಕ ಒಳಗೆಲ್ಲ ಇಳಿಯುತ್ತೆ ಉಂಡೆಗೆ ಅಂತ. ಓಕೆ ಮೇಡಮ್. ಓಹೋ, ಇದು ಯಾವ ಥರ ಸ್ಟೈಲೇ? ಎಣ್ಣೆ ಆರ್ಬಿಡುತ್ತೆ ಕೈಗೆ ಅಂದ್ಬಿಟ್ಟು ಈ ಥರ ಸ್ಟೈಲ್. ಏನೇನು ಪ್ಲ್ಯಾನ್ ಮಾಡ್ತಾಳೆ, ಅದಕ್ಕೆ ಹೇಳೋದು. ಈ ಥರ ಗಾದೆ ಐತೆ, ಕಳ್ಳರು ನಂಬಿದ್ರು ಕುಳ್ಳರು ನಂಬಾರ್ದು ಅಂತ. ಅಲ್ಲೇನೆ ಕುಡಿ. ನಾನೇನು ಅಷ್ಟು ಕುಳ್ಳಿ ಇಲ್ಲ ಫ್ರೆಂಡ್. ಎಷ್ಟುದ್ದ ಅವಳೆ ತೋರಿಸ್ತೀನಿ ಕರೆಕ್ಟಾಗಿ. ಇಷ್ಟುದ್ದ ಅವಳೆ, ಇಷ್ಟೇ ಉದ್ದ ಕರೆಕ್ಟಾಗಿ ನೋಡಿ. ಕರಿ ಜಾಮೂನ್ ಮಾಡವಳೆ. ಅದನ್ನ ಕರಿ ಜಾಮೂನ್ ಮಾಡ್ಬಿಟ್ಟು ಹಾಕ್ಬೇಡ ಅಂತವಳೆ. ಎಲ್ಲ ಹಾಕ್ತೀನಿ ನಾನು. ನನ್ನನ್ನೇ ಆಡ್ಕತ್ತಾಳೆ ಇವಳು ಕರಿ ಜಾಮೂನ್ನೇ. ಇವಾಗ ನಾವು ಆಡ್ಕೊಳ್ಳೋದು ಇಲ್ಲ, ಅದು ಅಲ್ಲಿ ಈಚೆ ಕಡೆ ಹೋಗಿದ್ವಲ್ಲ, ಸ್ವಲ್ಪ ರೋಸ್ಟ್ ಆಗ್ತೈತೆ ಅಷ್ಟೇ. ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಟೇಸ್ಟ್ ತುಂಬಾ ಚೆನ್ನಾಗಿ. ಸೀದೋಗಿರುತ್ತಲ್ಲ, ಸೀದೋಗಿರೋ ಜಾಮೂನ್ ಚೆನ್ನಾಗಿರುತ್ತೆ. ಅವಳಿಗೆ ಸೀದೋಗಿರೋದು ಇಷ್ಟ ಅಂತ, ಅದಕ್ಕೆ ನೋಡಿ ಇವಳು ಸೀದೋಗೋಳೆ. ಫೈನಲಿ ಜಾಮೂನು ಮಾಡಿ ಮುಗಿಸಿದ್ಲು ನನ್ನ ಫ್ರೆಂಡು. ನೋಡೋಣ ಟೇಸ್ಟ್ ಮಾಡೋಕ್ಕೆ ಕೊಡ್ತಾಳಂತೆ, ಹೆಂಗೈತೆ ಅಂತ ನೋಡ್ತೀನಿ. ಅಂತೂ ಇಂತೂ ಫೈನಲಿ ಜಾಮೂನ್ ಟೇಸ್ಟಿಗೆ ತಗೊಬಂದವಳೆ. ಹಾಂ, ಇದು ನನ್ನ ಚೆನ್ನಾಗೈತೆ. ಇನ್ನೊಂದು ಸ್ವಲ್ಪ ಸ್ವೀಟ್ ಇದ್ರೆ ಚೆನ್ನಾಗಿರೋದು. ಇವಾಗ ಟೈಮ್ ಬಂದು 5:30 ಆಗಿದೆ. ಇವಾಗ ಬೇಗ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ. ಒಂದು ಸಿಂಪಲಾಗಿ ಜಸ್ಟ್ ಒಂದು ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀವಿ. ಫೈನಲಿ ಈ ಥರ ಸಿಂಪಲಾಗಿ ಅರೇಂಜ್ಮೆಂಟ್ ಮಾಡಿದ್ದೀವಿ. ಇವತ್ತು ಅಣ್ಣನ ಬರ್ಡೇ ಮತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ಅಲ್ಲಿ ಟೆಡಿ ಬೇರ್ ಇಟ್ಟಿದ್ದೀವಿ. ಇದು ಇವಳಿಗೆ ಅಣ್ಣ ತಂದು ಕೊಟ್ಟಿದ್ದು ಟೆಡಿ ಬೇರು. ಸೊ ಅದು ಪಿಂಕ್ ಟೆಡಿ ಬೇರ್ ಆ್ಯಂಡ್ ಪಿಂಕ್ ಬೆಡ್ಶೀಟ್ ಹಾಕಿದ್ದೀವಿ ನೋಡಿ, ಸಖತ್ತಾಗಿ ಕಾಣಿಸ್ತೈತೆ. ಆ್ಯಂಡ್ ಇದು ಪುಟ್ಟ ನನ್ನ ಫ್ರೆಂಡ್ ಮತ್ತು ಅವ್ರ ಹಸ್ಬೆಂಡು ಟೆಡಿ ಬೇರ್ಗಳು. ಸೊ ಇಲ್ಲಿ ಬಲೂನ್ ಹಾಕಿದ್ದೀವಿ. ಈ ಥರ ಸಿಂಪಲಾಗಿ ಡೆಕೋರೇಟ್ ಮಾಡಿದ್ದೀವಿ. ಅಣ್ಣಂಗೆ ಜಾಸ್ತಿ ಜಾತ್ರೆ ಥರ ಬಲೂನ್ಸ್ ಎಲ್ಲ ಹಾಕಿ ಸೆಲೆಬ್ರೇಟ್ ಮಾಡೋದು ಇಷ್ಟ ಆಗಲ್ವಂತೆ. ಅದಕ್ಕೋಸ್ಕರ ಅವಳು ಸಿಂಪಲಾಗಿ ಈ ಥರ ಡೆಕೋರೇಷನ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ದಾಳೆ. ಅವ್ರಿಗೆ ಇಷ್ಟ ಆಗ್ಬೋದು ಅನಿಸುತ್ತೆ. ಇನ್ನೇನು ಬರ್ತಾರೆ ಅವರು, ಆಲ್ರೆಡಿ ರೆಡಿ ಆಗಿದೆ. ಬಂದ ತಕ್ಷಣ ಸರ್ಪ್ರೈಸ್ ಕೊಡೋದು. ರೆಡಿನಾ? ರೆಡಿ. ಅಣ್ಣ ಬಂದರು. ಇವಾಗ ಸೆಲೆಬ್ರೇಷನ್ ಮಾಡೋದೊಂದೇ ಬಾಕಿ. ಬರ್ತಾಯಿದ್ದಾರೆ, ಹೇಳೇ ಇಲ್ಲ ಅವರು. ದೂರ ಬರ್ತಾಯಿದ್ದೀವಿ ಅಂದ್ಬಿಟ್ಟು ಬಂದೇ ಬಿಟ್ರು. ನಾವಿವಾಗ ಕೇಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಸೊ ನೋಡಿ, ಈ ಥರ ಕೇಕ್ ರೆಡಿ ಮಾಡಿಸಿದ್ದಾಳೆ. ಸೂಪರಾಗಿ ಬಂದೈತೆ. ನಾವು ಬಚ್ಚಿಕೊಂಡಿದ್ದೀವಿ, ನಾವು ಇವ್ರ ಮಕ್ಕಳೆಲ್ಲ ಸರ್ಪ್ರೈಸ್ ಕೊಡೋಕ್ಕೆ. ಹ್ಯಾಪಿ ಬರ್ಡೇ! ಸೌಂಡ್ ಮಾಡಿಲ್ಲ ಮತ್ತೆ ಹೊರಗಡೆ ಇದ್ರಲ್ಲ ಅವರು. ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಹಲೋ ಹಲೋ ಹಲೋ. ಮಾಡು ಮಾಡು ಮಾಡು. ಹ್ಯಾಪಿ ಬರ್ಡೇ. ನಾವು ಇಲ್ಲೇ ಮಾಡಿಸ್ಬೇಕು ಕೇಕ್ನ ಇದೇ ಥರ. ತಿನ್ಕೋ. ಗಿಫ್ಟ್. ಕೈ ತೊಳಿಲಿರಿ, ಕೈ ತೊಳ್ಕೊ ಬರಲಿ. ಓಪನ್ ಮಾಡಿ ಅಣ್ಣ. ಅಲ್ಲ ಅವಳೇನೋ ಚೆನ್ನಾಯ್ತಾ ಕಲರು? ಈ ಕಡೆ ತೋರಿಸಿ. ಸರಿ ಕಣ್ ಮಾಡಿ. ಥ್ಯಾಂಕ್ ಯು ಕಣೆ, ಬಂದು ಇಷ್ಟೊತ್ತು ಇದ್ದು ಟೈಮ್ ಸ್ಪೆಂಡ್ ಮಾಡಿ ಇದ್ದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಓಕೆ ವೆಲ್ಕಮ್. ಸೊ ಇದಾಗಿತ್ತು ಇವತ್ತಿನ ಲಾಗ್. ಓಕೆ, ಮುಂದಿನ ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮಸ್ಕಾರ, ಬಾಯ್ ಬಾಯ್.